ಆಯಿತು, ಪ್ರಾರ್ಥನೆ ಮಾಡಿದ್ರು ಇವರು. ಅದರ ಪರಿಣಾಮ ಏನಾಯಿತು ಅಂತಂದರೆ ಅವ್ರು ಹೇಳ್ತಾರೆ, ಬತಾಹ ಮಹೋ ಮಹರ್ಷಯ. ಅವನು ಹೇಳ್ತಾನೆ, ಅಲ್ಲ ಋಷಿಗಳೇ, ಏನು ಮಾಡಿಬಿಟ್ರು ನೀವು? ಭಗವಂತ ಹೇಳ್ತಾನೆ, ಬತ ಅಲ್ಲ, ನನ್ನ ಪ್ರತೀತಿ ಹಾಕಿಬಿಟ್ರಲ್ಲ ನೀವು. ಅಹೋ ಮಹರ್ಷಯ, ಏನು ಆಶ್ಚರ್ಯ, ನೀವು ನನ್ನನ್ನು ಶಿಕ್ಷೆ ಹಾಕಿಬಿಟ್ರಿ. ಯಾಕೆ? ಭವದ್ಭಿ ಅವಿತತ ಈರ್ಭಿ ವರಂ ಅಸುಲಭಂ ಅಭ್ಯಾಚಿತ. ನೀವು ಈಡೇರಿಸಲಾಗದ ವರ ಕೇಳಿಬಿಟ್ರಲ್ಲ, ಅವನ ಪರವಾಗಿ, ಅವನ ಬುದ್ಧಿ ಇಲ್ಲ ಅಂತ ಹೇಳಿಕೊಂಡು ನೀವು ಕೇಳಿದ್ದು, ನೀವು ಈಡೇರಿಸಲಾಗದ ವರವನ್ನು ಕೊಡುವುದು. ವರಂ ಅಸುಲಭಂ, ಸುಲಭ ಕೊಡ್ಲಿಕ್ಕಾಗದ ನನ್ನಂಥ ಮಗ ಹುಟ್ಟುವುದು ಹೇಗೆ? ಅದರಿಂದ ಓಹೋ ಅಹೋ ಬತ ಅಹಂ ಋಷಯ, ನನ್ನ ಸಿಕ್ಕಾಕ್ಸಿಬಿಟ್ರಿ. ವರಂ ಅಸುಲಭಂ, ಯಾಕೆಂದ್ರೆ ಇಲ್ಲಪ್ಪ ನಿನ್ಗೇನು ಕಷ್ಟ ಆಗೋಲ್ಲ ಅಂತ ಹೇಳಿದ್ರೆ ಆಗೋಯ್ತಲ್ವ, ಆಗೋಲ್ಲ, ನಿರಾಕರಣೆ ಮಾಡಿಬಿಟ್ರೆ ಸರಿ, ನಿಮ್ಗೇನು ಕಷ್ಟ? ಅದಾಗೋಲ್ಲ, ನನಗೆ ನಿರಾಕರಣೆ ಮಾಡಲಿಕ್ಕೂ ಇಲ್ಲ, ಒಪ್ಕೊಳ್ಳಿಕ್ಕಿಲ್ಲ ಅಂತ ಉಪದ್ರವ ಮಾಡಿದ್ರು. ಏನು? ಅವಿತಥ ಗಿರ್ಭಿಹಿ ಭವದ್ಭಿಹಿ, ನನ್ನದೇನು ಅಂತಂದ್ರೆ ನನ್ನ ಮಾತನ್ನಾದರೂ ನಾನು ಮುರಿದೇನು, ಜ್ಞಾನಿಗಳ ಮಾತನ್ನು ಮುರಿಯೋಲ್ಲ ಅಂತ ನನ್ನ ಸಿದ್ಧಾಂತ. ನೀವು ಯಾವಾಗ ಹೇಳಿಬಿಟ್ರೆ ಅದನ್ನು ನಾನು ಮಾಡಲೇಬೇಕು. ಇದು ಜಯ ವಿಜಯರ ಶಾಪದಲ್ಲಿ ಇದೇ ಮಾತು. ಸನಕಾದಿಗಳು ಶಾಪ ಕೊಟ್ಟರು, ನಿಜವಾಗಿ ಜಯ ವಿಜಯರು ಏನೂ ತಪ್ಪು ಮಾಡಲಿಲ್ಲ. ಅಂತಃಪುರಕ್ಕೆ ಬಾಗಿಲು ತಡೆದ್ರು, ಅವರು ಕರ್ತವ್ಯ ಮಾಡಿದರು, ಇವರು ಶಾಪ ಕೊಟ್ಟರು. ಭಗವಂತ ಬಂದಾಗ ಸನಕಾದಿಗಳು ಕ್ಷಮೆ ಕೇಳಿದರು. ನಾವು ಎಲ್ಲಿಗೆ ಬಂದು ಕೋಪಿಸಿಕೊಳ್ಳಬಾರದಿತ್ತು, ತಪ್ಪು ಮಾಡಿಬಿಟ್ಟೆವು, ಕ್ಷಮಿಸು ಅಂತ. ಅದಕ್ಕೆ ಭಗವಂತ ಹೇಳಿದ್ದು, ನಿಮ್ಮಿಂದ ಏನೂ ತಪ್ಪಾಗಿಲ್ಲ, ನೀವು ಏನು ಹೇಳಿದಿರೋ ಅದನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಹಾಗೆ ಆಗತ್ತೆ. ನೀವು ಹೇಳಿದ್ದನ್ನು ಮೀರುವುದಿಲ್ಲ ಪ್ರಕೃತಿ, ಯಾವತ್ತೂ ನಾನು ಅದನ್ನು ಮೀರ್ಲಿಕ್ಕೆ ಬಿಡೋಲ್ಲ. ಜ್ಞಾನಿಗಳ ಬಾಯಲ್ಲಿ ಬಂದದ್ದು ಅದಾಗಲೇಬೇಕು. ತಮಾಷೆ, ಗೀತೆಯಲ್ಲಿ ಕೃಷ್ಣ ಅರ್ಜುನ ತಂದು ಮಾಡ್ತಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನೋಡಪ್ಪ, ನನ್ನ ಭಕ್ತರು ಎಂದೂ ಹಾಳಾಗುವುದಿಲ್ಲ ಅಂತ ನೀನು ಪ್ರತಿಜ್ಞೆ ಮಾಡೋದು. ಯಾಕೆ ನಾನು ಪ್ರತಿಜ್ಞೆ ಮಾಡಿದ್ರು ಮುರಿಬೋದು, ನಿನ್ನ ಪ್ರತಿಜ್ಞೆ ಮುರಿಲಿಕ್ಕಾಗೋದು. ಭಕ್ತರು ಪ್ರತಿಜ್ಞೆ ಮಾಡಿದರೆ ಅದು ಈಡೇರಿಸಲೇಬೇಕು. ನಾನು ಇಟ್ ಇಸ್ ಮೈ ಕಮಿಟ್ಮೆಂಟ್. ಹಾಗಾಗಿ ನಿಮ್ಮ ಮಾತು ಅವಿತಥ ಗಿರ್ಭಿಹಿ, ನೀವು ಆಡಿದ ಮಾತು ಸುಳ್ಳಾಗುವ ನಾನು ಬಿಡೋಲ್ಲ. ಸತ್ಯ ಆಗಬೇಕು, ನನ್ನಂಥ ಮಗ ಹುಟ್ಟಬೇಕು. ಅದು ಅಸುಲಭ, ಅಸಾಧ್ಯವಾದ ವರವನ್ನು ಕೇಳಿ ನನ್ನ ಸಿಕ್ಕಾಕ್ಬಿಟ್ರಿ. ಅಸುಲಭಂ ವರಂ ಅಸುಲಭಂ ವಯಾಚಿತ. ಯಾಕೆ ಅಸುಲಭವಾದ ವರ ಯಾಕೆ ಕೇಳಿ ಅಂಥ ಪ್ರಶ್ನೆ ಏನು ಬಂತಂದ್ರೆ, ನೀವು ಕೇಳಿದಲ್ಲ, ಯದಮುಷ್ಯ ಆತ್ಮಜಃ ಮಯಾ ಸದೃಶೋ ಭೂಯಾದಿ. ಅಲ್ಲ, ಇವನ್ ಮಗ ನನ್ನಂಥವನ ಮಗ ಹುಟ್ಟಬೇಕು ಅಂತ ಹೇಳಿ ನನ್ನಂಥ ಇನ್ನೊಬ್ಬ ಹುಟ್ಟುವುದು ಹೇಗೆ? ಯದಮುಷ್ಯ ಆತ್ಮಜಃ ಮಯಾ ಸದೃಶೋ ಭೂಯಾದಿತಿ. ಹೌದು, ನಿನ್ನಂಥವನ ಇನ್ನೊಬ್ಬನ ಸೃಷ್ಟಿ ಮಾಡುವ, ನೀನು ಸರ್ವಸಮರ್ಥ ಅಲ್ವಾ? ಅದು ಹೇಳ್ತಾನೆ ಅವನೇ, ಮಮಾಭಿರೂಪೋ ಅಹಮೇವ, ಮಮ ಅಹಮೇವ ಅಭಿರೂಪ ಕೈವಲ್ಯಾತ್. ನನ್ನಂಥವ್ರು ನಾನೊಬ್ಬರೇ ಇರೋದಪ್ಪ, ಯಾರನ್ನು ನಾನೂ ಸೃಷ್ಟಿ ಮಾಡೋ ಹಾಗಿಲ್ಲ. ಮಮ ಅಭಿರೂಪ ಅಹಮೇವ, ಮಮ ಅಹಮೇವ ಅಭಿರೂಪ. ನನ್ನಂಥವನು, ನನಗೆ ಹೋಲುವವನು ನಾನೇ. ಭಗವಂತನಿಗೆ ಸದೃಶ ಯಾರಂದ್ರೆ ಭಗವಂತನೇ. ತದಿತರ ಕರೌಪಮ್ಯ ಸುಲಭ ಅಂತ ಭೌಭೂತಿ ಒಂದು ಕಡೆ. ಸೀತೆಯ ಕೈ ಬಲಗೈ ಹೇಗಿತ್ತು ಅಂದ್ರೆ ಎಡಗೈ ಹೇಗಿತ್ತು, ಎಡಗೈ ಹೇಗಿತ್ತು, ಬಲಗೈ ಬೇರೆ ದೃಷ್ಟಾಂತ ಕೊಟ್ಟು ಬರ. ತದಿತರ ಕರೌಪಮ್ಯ ಸುಭಗ, ಈ ಕೈ ಹೇಗಿತ್ತು ಅಂದ್ರೆ ಆ ಕೈ ಹೇಗಿತ್ತು, ಆ ಕೈ ಎಷ್ಟು ಚಂದ ಇತ್ತು, ಈ ಕೈ ಹಾಗಿತ್ತು ಅಂತ. ಇನ್ನೊಂದು ಹುಡುಗಿಯ ಕೈ ತೋರಿಸುವ ಹಾಗಿಲ್ಲ ದೃಷ್ಟಾಂತವಾಗಿ, ಅಂಥ ಚಂದ. ಹಾಗೆ ನೀನು ಹೇಗಿದ್ದೀನಿ, ನೀನು ನಿನ್ನಾಗೆ ಇದ್ದಿ. ಭಗವಂತನ ಹಾಗೆ ಭಗವಂತ. ಅವನ ಸೃಷ್ಟಿಯಲ್ಲೇ ಗಗನಂ ಗಗನಾಕಾರಂ ಸಾಗರಂ ಆಕಾಶ ಆಕಾಶದಂತೆ, ಸಮುದ್ರ ಸಮುದ್ರದಂತೆ, ಮತ್ತು ನೀನು ನಿನ್ನಂತೆ ಹೇಳಿದೆ. ಅವನು ಹೇಳ್ತಾನೆ, ಮಮ ಅಹಮೇವ ಅಭಿರೂಪ, ನನ್ನಂಥವನು ನಾನು ಒಬ್ಬನೇ ಇರೋದಪ್ಪ. ಯಾಕೆಂದ್ರೆ ಕೈವಲ್ಯ ಕೇವಲ ಅದೇ ಒಂದೇ, ಅಂಥದ್ದು ಇನ್ನೊಂದಿರೋದು ಸಾಧ್ಯವೇ ಇಲ್ಲ. ಅದು ನನ್ನ ಕೈವಲ್ಯ ಅಂದರೆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದು ಇನ್ನೊಬ್ಬರಿಗೆ ಸಿಗುವಂಥ ಸಾಧ್ಯತೆ ಇಲ್ಲ, ನಾನು ಅದನ್ನು ಮಾಡುವುದಿಲ್ಲ. ಹಾಗಾಗಿ ಬಹಳ ಕಷ್ಟದ ಕೆಲಸಕ್ಕೆ ಹಾಕಿಬಿಟ್ರಲ್ಲ ನಿಮಗೆ. ಆಗಲಿ, ನಿಮ್ಮ ಮಾತು ಉಳಿಸಬೇಕು. ನನ್ನಂಥವನು ಇನ್ನೊಬ್ಬನಿಲ್ಲ, ಅದನ್ನು ನಾನೇ ಇವನ ಮಗನಾಗಿ ಹುಟ್ಟುತ್ತೇನೆ.
ಅಂತ ಋಷಿಗಳ ಬಳಿಯಲ್ಲಿ ಭಗವಂತ ಹೇಳಿದ. ಇದನ್ನು ಕೇಳಿಸಿಕೊಂಡ ನಾಭಿರಾಜ ಮತ್ತು ಮೇರು ಇಬ್ಬರು ಗಂಡ ಹೆಂಡತಿ ಕೇಳಿಸಿಕೊಂಡ್ರು, ಸಂತೋಷದಿಂದ ಉಬ್ಬಿ ಹೋದರು. ಭಗವಂತನ ತಾಯಿಯಾಗುವ ಯೋಗ ನನ್ನದು ಅಂತ ಮೇರುದೇವಿ, ಭಗವಂತನ ತಂದೆಯಾಗುವ ಭಾಗ್ಯ ನನ್ನದು ಅಂತ ಇಬ್ಬರು ಒಪ್ಪಿದರು. ಆಯಿತು, ಭಗವಂತ ಈ ಮಾತು ಕೊಟ್ಟು ಅದೃಶ್ಯನಾದ. ಕಾಲಕ್ರಮೇಣ ಗರ್ಭಿಣಿಯಾದಳು ಅವಳು, ಒಂದು ಮಗುವನ್ನು ಹೆತ್ತು. ಭಗವಂತ ಮಗುವಾಗಿ ಬಂದ. ಏನು ಹೆಸರಿಡೋದು ಮಗುವಿಗೆ ಅಂತ ಒಂದು ಚಿಂತೆ ಶುರುವಾಯಿತು ಅವನಿಗೆ. ಅಲ್ಲಿ ಅವನು ಇರೋದು ಚಿಂತೆ ಇರೋದು ಸಹಜ. ಯಾಕೆಂದರೆ ಭಗವಂತನಿಗೆ ಏನು ಹೆಸರು ಇಡಬೇಕು ನಾವು? ಭಗವಂತ ಅಂಥ ದೊಡ್ಡ ಮಹಾಶಕ್ತಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಅಂತಹ ಶಕ್ತಿ ನಾನು ಮನೆಯಲ್ಲಿ ಬಂದು ಹುಟ್ಟಿದೆ, ಏನು ಹೇಳಿದ್ರು ಹೇಳಿ ಕೇಳಿ ಮಗುವಾದ ಕೂಡಲೇ ಫೋನ್ ಮಾಡ್ತಾರೆ ನನಗೆ. ಯಾರು ಹೇಳಿದ ಒಂದು ಹೆಸರು ಹೇಳಿ ನನ್ನ ಮಗನಿಗೆ. ಅಲ್ಲಿ ಜಗತ್ತಿನಲ್ಲಿ ಯಾರು ಮಾಡಿದ ಮಹಾಪೌರುಷ ಮಾಡಿದವರು ಹಾಗೆ. ನನಗೆ ಅಸಹ್ಯ ಕಾಣೋದು. ನನ್ನ ಮಗನಿಗೆ ಒಂದು ಗಂಡು ಮಗುವಾಗಿದೆ, ಅದಕ್ಕೊಂದು ಹೆಸರಾಗಬೇಕು, ಯಾರು ಇಡದ್ದಾಗಬೇಕು. ಅವ್ನಿಗೆ ಯಾರು ಮಾಡಿದ ಕೆಲಸ ಇವರೇನು ಮಾಡಿದ್ದಾರೆ? ಅಸಹ್ಯ, ಕೊಳಕು, ಅದನ್ನು ಹೆಸರು ಕೊಡಿ ಅಂತ. ನಮಗೆ ಬೇರೆ ಕೆಲಸ ಇಲ್ಲ ನನಗೆ. ಅವ್ರ ಮಕ್ಕಳು ಮಾಡ್ತಾ ಇರೋದು ನಾವು ಹೆಸರು ಹುಡುಕಿ ಕೊಡ್ತಾ ಇರೋದು. ನಮ್ಗೆ ಬೇರೆ ಕೆಲಸ ಇಲ್ಲ ಅನ್ನೋ ಹಾಗೆ ಪ್ರಶ್ನೆ ಹಾಕ್ತಾರೆ ಕೆಲವರು. ತುಂಬ ಹಿಂಸೆ ಕೊಡ್ತಾರೆ ನನಗೆ. ಹಾಗಾಗಿ ಏನು ಅಪ್ರಯೋಜಕವಾದ ಒಂದು ಮಗುವನ್ನು ಹೆತ್ತರೆ ಹೆಸರಿಗೋಸ್ಕರ ತಲೆಗೆಡಿಸಿಕೊಳ್ತಾರೆ. ಋಷಭ, ಈ ಮಗುವಿಗೆ ಏನು ಹೆಸರಿಡಬೇಕು ಅಂತ ಅವನಪ್ಪ ತಲೆಗೆಡಿಸಿಕೊಳ್ಳೋದು ತಪ್ಪು. ಯೋಚನೆ ಮಾಡಿದ ಕಡೆ ಯೋಚನೆ ಮಾಡಿ ಋಷಭ ಅಂತ ಹೆಸರಿಟ್ಟ. ಮಾಡಿ 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 ಋಷಭ ಅಂತ ಹೆಸರಿಟ್ಟ. ಯಾಕೆ ಅಂದರೆ ಋಷಭ ಅಂದರೆ ಅರ್ಥ ಒಂದು ಸಮಷ್ಟಿಯಾದ ಅರ್ಥ. ಈಗ ಪುರುಷ ಋಷಭ ಅಂತ ಹೇಳ್ತಾರೆ, ಅಂದರೆ ಪುರುಷರಲ್ಲಿ ಶ್ರೇಷ್ಠ ಅಂತ. ಅಂದರೆ ಒಟ್ಟು ಅರ್ಥ ಶ್ರೇಷ್ಠ, ಗ್ರೇಟೆಸ್ಟ್ ಆಫ್ ಆಲ್, ಎಲ್ಲರಿಗಿಂತ ಹಿರಿದಾದ ಶಕ್ತಿ ಅಂತಕ್ಕಂಥ ಅರ್ಥ ಬರುವಂಥದ್ದು. ಹಾಗಾಗಿ ದೇವರಿಗೆ ಒಪ್ಪುವ ಹೆಸರು ಅಂತ ಋಷಭ ಅಂತ ಹೆಸರು. ಅದಕ್ಕೆ ಇನ್ನೊಂದು ಅರ್ಥವೂ ಇದೆ. ಋಷ ಅಂದರೆ ಜ್ಞಾನ, ಭಾ ಅಂದರೆ ಬೆಳಕು, ಜ್ಞಾನದಿಂದ ಬೆಳಗುವ ಸರ್ವಜ್ಞ ಅಂತ ಅರ್ಥ. ಋಷೇಣ ಭಾತೀತಿ ಋಷಭ, ಸರ್ವಜ್ಞ ಅನ್ನುವ ಅರ್ಥದಲ್ಲೂ ಅದು ಭಗವಂತನ ಹೆಸರು. ಆಮ್ನಿಷಿಯಂಟ್ ಅಂತ ಅರ್ಥ ಋಷಭ ಅಂತ. ಎಲ್ಲಕ್ಕಿಂತ ಗ್ರೇಟೆಸ್ಟ್ ಆಫ್ ಆಲ್. ಏನೇ ಇರಲಿ ಇದು ಒಳ್ಳೆ ಹೆಸರು ಅಂದರೆ ಎಲ್ಲ ತೀರ್ಮಾನ ಮಾಡಿ ಋಷಭ ಅಂತ ಅವನಿಗೆ ಹೆಸರಿಟ್ಟರು. ಹುಡುಗ ಬಹಳ ಚೂಟಿಯಾಗಿ ಬೆಳೆದ. ತಂದೆ ತಾಯಿ ಸಂತೋಷವೇ ಸಂತೋಷ. ಹೇಗೆ ಕೃಷ್ಣಾವತಾರದಲ್ಲಿ ನಂದಗೋಪ ಯಶೋದೆಯರು, ರಾಮಾವತಾರದಲ್ಲಿ ಕೌಸಲ್ಯ ದಶರಥರು ತಂದೆ ತಾಯಿಯಾಗಿ ಈ ಸಂಭ್ರಮ ಪಟ್ಟರು, ಅದೇ ಥರ ನಾಭಿ ಮೇರುದೇವಿ ಸಂಭ್ರಮ ಪಟ್ಟರು ಈ ಮಗುವಿನ ಅಪ್ಪ ಅಮ್ಮ ಆಗಿ. ಆಯಿತು, ಮಗುವಿನ ಜೊತೆಗೆ ವಿಹಾರ, ಅದನ್ನು ಮುದ್ದಿಸುವುದು, ಅದರಲ್ಲೇ ಮೈ ಮರೆತರು. ಮಗು ಬೆಳೀತಾ ಇದೆ.